ಬಿಗ್ ಬಾಸ್ ಸೀಸನ್ 12ರ ಈ ವಾರದಲ್ಲಿ ಸ್ಪರ್ಧಿಗಳ ಕುಟುಂಬಸ್ಥರು ಮನೆಗೆ ಎಂಟ್ರಿ ಕೊಡುತ್ತಿದ್ದಾರೆ. ಅದರಂತೆ ಇಂದು ರಕ್ಷಿತಾ ಅವರ ಅಮ್ಮ ಆಗಮಿಸಿದ್ದಾರೆ. ಜೊತೆಗೆ ಬಿಗ್ ಬಾಸ್ ಕ್ಯಾಮೆರಾ ಹಾಗೂ ಮೀನ್ ಕಳುಹಿಸಿಕೊಟ್ಟಿದ್ದು, ವ್ಲಾಗಿಂಗ್ ಮಾಡುವ ಮೂಲಕ ರಕ್ಷಿತಾ ಫಿಶ್ ಫ್ರೈ ರೆಸಿಪಿ ಹೇಳಿಕೊಟ್ಟಿದ್ದಾರೆ. ಬಿಗ್ ಬಾಸ್ ನಡೆಸಿಕೊಂಡು ಬರುತ್ತಿರುವ ಸಂಪ್ರದಾಯದಂತೆ ಈ ಸೀಸನ್ನಲ್ಲಿಯೂ ಸ್ಪರ್ಧಿಗಳ ಮನೆಯವರು ಬಿಗ್ ಮನೆಗೆ ಎಂಟ್ರಿ ಕೊಡುತ್ತಿದ್ದಾರೆ. ಇಂದಿನ ಎಪಿಸೋಡ್ನಲ್ಲಿ ರಕ್ಷಿತಾ ಅಮ್ಮ ಬಂದಿದ್ದಾರೆ. ಈ ಕುರಿತು ವಾಹಿನಿ ಪ್ರೋಮೋ ರಿಲೀಸ್ ಮಾಡಿದೆ. ರಕ್ಷಿತಾ ಅವರ ಅಮ್ಮ ಮನೆಯೊಳಗೆ ಬರುತ್ತಿದ್ದಂತೆ ಬಿಗ್ ಬಾಸ್ ಎಲ್ಲರಿಗೂ ಪಾಸ್ ಎಂದು ಹೇಳುತ್ತಾರೆ. ಆಗ ಅಮ್ಮನನ್ನ ನೋಡಿದ ರಕ್ಷಿತಾ ಭಾವುಕರಾಗಿ ಬಿಗಿದಪ್ಪಿಕೊಳ್ಳುತ್ತಾರೆ. ಜೊತೆಗೆ ಮನೆಗೆ ಬಂದ ಅಮ್ಮ ರಕ್ಷಿತಾಗೆ ತಲೆಬಾಚಿ ಕೆಲವು ಬುದ್ಧಿಮಾತುಗಳನ್ನು ಹೇಳಿದ್ದಾರೆ. ಯಾರಿಗೆ ಏನೂ ಹೇಳ್ಬೇಡ, ಜಗಳ ಮಾಡಬೇಡ, ಜಗಳಗಂಟೆ ಎಂದಿದ್ದಾರೆ. ಇನ್ನು ಇದೇ ವೇಳೆ ಧ್ರುವಂತ್ ರಕ್ಷಿತಾ ಅಮ್ಮನಿಗೆ ಸಾರಿ ಕೇಳಿದ್ದಾರೆ. ಕೊನೆಗೆ ಬಿಗ್ ಬಾಸ್ ಸ್ಟೋರ್ ರೂಮ್ನಲ್ಲಿ ಮೀನು ಕ್ಯಾಮೆರಾ ಕೊಟ್ಟು ಕಳಿಸಿದ್ದಾರೆ. ಮನೆಯಲ್ಲಿ ಒಲೆ ಇದೆ, ಮೀನು ಕ್ಯಾಮೆರಾ ಎಲ್ಲವೂ ತಯಾರಿದೆ, ಬ್ಲಾಗಿಂಗ್ ಶುರು ಮಾಡಿ ಎಂದು ಹೇಳಿದ್ದಾರೆ. ಕೂಡಲೇ ರಕ್ಷಿತಾ ಹಾಯ್ ಗಾಯ್ಸ್ ಎಂದು ಫಿಶ್ ಫ್ರೈ ರೆಸಿಪಿಯನ್ನು ಶುರು ಮಾಡಿದ್ದಾರೆ. ಬಿಗ್ ಬಾಸ್ ಸೀಸನ್ 12ರ ಈ ವಾರದಲ್ಲಿ ಸ್ಪರ್ಧಿಗಳ ಕುಟುಂಬಸ್ಥರು ಮನೆಗೆ ಎಂಟ್ರಿ ಕೊಡುತ್ತಿದ್ದಾರೆ. ಅದರಂತೆ ಇಂದು ರಕ್ಷಿತಾ ಅವರ ಅಮ್ಮ ಆಗಮಿಸಿದ್ದಾರೆ. ಜೊತೆಗೆ ಬಿಗ್ ಬಾಸ್ ಕ್ಯಾಮೆರಾ ಹಾಗೂ ಮೀನ್ ಕಳುಹಿಸಿಕೊಟ್ಟಿದ್ದು, ವ್ಲಾಗಿಂಗ್ ಮಾಡುವ ಮೂಲಕ ರಕ್ಷಿತಾ ಫಿಶ್ ಫ್ರೈ ರೆಸಿಪಿ ಹೇಳಿಕೊಟ್ಟಿದ್ದಾರೆ. ಬಿಗ್ ಬಾಸ್ ನಡೆಸಿಕೊಂಡು ಬರುತ್ತಿರುವ ಸಂಪ್ರದಾಯದಂತೆ ಈ ಸೀಸನ್ನಲ್ಲಿಯೂ ಸ್ಪರ್ಧಿಗಳ ಮನೆಯವರು ಬಿಗ್ ಮನೆಗೆ ಎಂಟ್ರಿ ಕೊಡುತ್ತಿದ್ದಾರೆ. ಇಂದಿನ ಎಪಿಸೋಡ್ನಲ್ಲಿ ರಕ್ಷಿತಾ ಅಮ್ಮ ಬಂದಿದ್ದಾರೆ. ಈ ಕುರಿತು ವಾಹಿನಿ ಪ್ರೋಮೋ ರಿಲೀಸ್ ಮಾಡಿದೆ. ರಕ್ಷಿತಾ ಅವರ ಅಮ್ಮ ಮನೆಯೊಳಗೆ ಬರುತ್ತಿದ್ದಂತೆ ಬಿಗ್ ಬಾಸ್ ಎಲ್ಲರಿಗೂ ಪಾಸ್ ಎಂದು ಹೇಳುತ್ತಾರೆ. ಆಗ ಅಮ್ಮನನ್ನ ನೋಡಿದ ರಕ್ಷಿತಾ ಭಾವುಕರಾಗಿ ಬಿಗಿದಪ್ಪಿಕೊಳ್ಳುತ್ತಾರೆ. ಜೊತೆಗೆ ಮನೆಗೆ ಬಂದ ಅಮ್ಮ ರಕ್ಷಿತಾಗೆ ತಲೆಬಾಚಿ ಕೆಲವು ಬುದ್ಧಿಮಾತುಗಳನ್ನು ಹೇಳಿದ್ದಾರೆ. ಯಾರಿಗೆ ಏನೂ ಹೇಳ್ಬೇಡ, ಜಗಳ ಮಾಡಬೇಡ, ಜಗಳಗಂಟೆ ಎಂದಿದ್ದಾರೆ. ಇನ್ನು ಇದೇ ವೇಳೆ ಧ್ರುವಂತ್ ರಕ್ಷಿತಾ ಅಮ್ಮನಿಗೆ ಸಾರಿ ಕೇಳಿದ್ದಾರೆ. ಕೊನೆಗೆ ಬಿಗ್ ಬಾಸ್ ಸ್ಟೋರ್ ರೂಮ್ನಲ್ಲಿ ಮೀನು ಕ್ಯಾಮೆರಾ ಕೊಟ್ಟು ಕಳಿಸಿದ್ದಾರೆ. ಮನೆಯಲ್ಲಿ ಒಲೆ ಇದೆ, ಮೀನು ಕ್ಯಾಮೆರಾ ಎಲ್ಲವೂ ತಯಾರಿದೆ, ಬ್ಲಾಗಿಂಗ್ ಶುರು ಮಾಡಿ ಎಂದು ಹೇಳಿದ್ದಾರೆ. ಕೂಡಲೇ ರಕ್ಷಿತಾ ಹಾಯ್ ಗಾಯ್ಸ್ ಎಂದು ಫಿಶ್ ಫ್ರೈ ರೆಸಿಪಿಯನ್ನು ಶುರು ಮಾಡಿದ್ದಾರೆ.